ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ನಾವೇನು ಈ ಹೋರಾಟನ ಇವತ್ತು ಹಮ್ಮಿಕೊಂಡಿದ್ದೀವಿ. KPC ಎಕ್ಸಾಮ್ ಆಗಿರ್ಬೋದು, ಕಾನ್ಸ್ಟೇಬಲ್ ಎಕ್ಸಾಮ್ ಆಗಿರ್ಬೋದು, ಇತರ ಶಿಕ್ಷಕರ ನೇಮಕಾತಿಗಳನ್ನು ಸರಿಯಾದ ಸಮಯಕ್ಕೆ ಯಾರು ಮಾಡುವಲ್ರು. ಗೌರ್ಮೆಂಟ್ ರಾಜ್ಯ ಸರ್ಕಾರ ಏನು ಮಾಡ್ತಿದೆ ಅಂತೇಳಿ ಒಂದು ಅರ್ಥ ಆಗವಲ್ದು. DK ಶಿವಕುಮಾರ್ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಅವರು ಸೀಟು ಬರೀ ಮಿನಿಸ್ಟರ್ ನಾನು ಮಿನಿಸ್ಟರ್ ಆಗಬೇಕು, ನೀನು ಮಿನಿಸ್ಟರ್ ಆಗ್ಬೇಕು ಅಂತೇಳಿ ಬರೀ ಅವ್ರ ಮಿನಿಸ್ಟರ್ ಪದವಿಗಳಿಗೆ ಜಗಳ ಮಾಡ್ಕೊಂಡು ಕೂತ್ಕೊಂಡ್ರೆ ವಿದ್ಯಾರ್ಥಿ ಸಮಸ್ಯೆಗಳನ್ನು ಯಾರು ಕೇಳ್ತಾರೆ ಹೇಳಿ. ಮೊನ್ನೆ ಕಾನ್ಸ್ಟೇಬಲ್ ಎಕ್ಸಾಮು ಸತತ 3 ವರ್ಷದಿಂದ 4 ವರ್ಷದಿಂದ ಕಷ್ಟಪಟ್ಟು ಎಕ್ಸಾಮ್ಗಳನ್ನು ಬರೆದು ಓದಿರ್ತಾರೆ. ಅವರಿಗೆ 10ವರೆಗೆ ಎಕ್ಸಾಮ್ ಪೇಪರ್ ಕೊಡೋದು ಬದಲು 11ವರೆಗೆ ಎಕ್ಸಾಮ್ ಪೇಪರ್ ಕೊಡ್ತೀರಲ್ಲ, ಇದಕ್ಕೆ ಎಲ್ಲ ಯಾರು ಹೊಣೆ ಹೇಳಿ ನೀವು? ಅದು 80 ಲಕ್ಷ ರೂಪಾಯಿಯನ್ನು ನೀವು ಲಂಚ ತಾಣಕ್ಕೆ ರೆಡಿ ಆಗಿದ್ದಾರಲ್ಲ ಈ ಸರ್ಕಾರ, ಸ್ವಲ್ಪ ನಾಚಿಕೆಡಿ ಸರ್ಕಾರ ಅಂತೇಳಿ ಹೇಳ್ಬೇಕು ನಾವು. ಮುಂದಿನ ದಿನಮಾನಗಳಲ್ಲಿ ನೀವು ಏನಾದರೂ ಇಂಥ ಸರ್ಕಾರನ ಇಟ್ಕೊಂಡು ನೀವು ಶಿಕ್ಷಣವನ್ನು ಒದಗಿಸಿಲ್ಲ ಅಂದರೆ ನಿಮ್ಮ ಸರ್ಕಾರಕ್ಕೆ ದೊಡ್ಡ ಕಪ್ಪು ಚುಕ್ಕೆ ಇದು. ಏನೋ ನೀವು ಇಷ್ಟುವರೆಗೆ ಆದರೂ ಮೊನ್ನೆ ಸತತ 2 ದಿವಸದಿಂದಲೇ ನೀವು ಎಜುಕೇಷನ್ ಮಿನಿಸ್ಟರ್ನ ನೇಮಕಾತಿ ಮಾಡಿದಿರಿ. ಇಷ್ಟು ದಿವಸ ಎಜುಕೇಷನ್ ಮಿನಿಸ್ಟರ್ ಇದ್ದಂಗೆ ಗೌರ್ಮೆಂಟ್ ಎಕ್ಸಾಮ್ಗಳು ನಡೆಸಿದಿರಿ ನೀವು. KPSC ಎಕ್ಸಾಮ್ಗಳಾಗಿರ್ಬೋದು, ಕಾನ್ಸ್ಟೇಬಲ್ ಎಕ್ಸಾಮ್ಗಳೆಲ್ಲ ಎಷ್ಟು ಹಗರಣಗಳು ಅಂದರೆ ಸತತ ವಿದ್ಯಾರ್ಥಿಗಳ ಮೇಲೆ ಸಮಸ್ಯೆಗಳು ನಡೀತಿದೆ. ಆದ ಕಾರಣ ರಾಜ್ಯ ಸರ್ಕಾರ ಏನೇ ತಕ್ಷಣವನ್ನು ಅವರು ಇದೆಲ್ಲ ಪರಿಣಾಮಗಳನ್ನು ತಗೊಂಡು ಮುಂದಿನ ಶಿಕ್ಷಣ ಸಚಿವರನ್ನು ನೇಮಕಾತಿ ಮಾಡಿ ಆದಷ್ಟು ಬೇಗ ಏನಿದೆ ಶಿಕ್ಷಣ ಸಮಸ್ಯೆಯನ್ನು ಪರಿಹಾರ ಮಾಡ್ಬೇಕಂತೇಳಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸಿದೆ. ನಿಮ್ಮ ಹೆಸರು? K. ದಿಲೀಪ್ ಕುಮಾರ್, ವಿಭಾಗ ಸಂಚಾಲಕ. ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಇವತ್ತು ನಾವು ಮಾಡುತ್ತಿರುವ ಪ್ರತಿಭಟನೆ ಒಂದು ಉದ್ದೇಶ, ಮೊನ್ನೆ KPSC ಎಕ್ಸಾಮಲ್ಲಿ ನಡೆದಿರುವಂಥ ಒಂದು ಹಗರಣ, 80 ಲಕ್ಷ ಕೊಟ್ಟು ಒಂದು ಕ್ಯಾಂಡಿಡೇಟ್ನ ಪಾಸ್ ಮಾಡ್ತಿದ್ದಾರೆ ಅಂತಂದರೆ, ಪ್ರತಿಭಾವಂತ ವಿದ್ಯಾರ್ಥಿಗಳು ಹಗಲು ರಾತ್ರಿ ಓದಿ ಬರೆದಂಥ ಒಂದು ಎಕ್ಸಾಮ್ ಬರೆದು 300 ಅಂಕಗಳನ್ನು ಸಾಧಿಸಿದ ವಿದ್ಯಾರ್ಥಿಗಳಿಗೆಲ್ಲ ಒಂದು ಕಪ್ಪು ಚುಕ್ಕೆ. ಅದೇ ರೀತಿ ಈ ಮೊನ್ನೆ ನಡೆದಂಥ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನಲ್ಲಿ ಕ್ವೆಶನ್ ಪೇಪರ್ 1 ಅವರ್ ಡಿಲೇ ಮಾಡಿ ಕೊಟ್ಟಿದ್ದಾರೆ. 10ವರೆಗೆ ಕೊಡುವಂಥ ಕ್ವೆಶನ್ ಪೇಪರನ್ನು 11ವರೆ ಮಟ್ಟ ಡಿಲೇ ಮಾಡಿ ಕೊಟ್ಟಿದ್ದಾರೆ. ಅದೇ ರೀತಿ ಸ್ಟೂಡೆಂಟ್ಸ್ಗಳು ಟೆನ್ಷನಲ್ಲಿ ಒಳಗಾಗಿ ಆ ಎಕ್ಸಾಮಿನೇಷನಲ್ಲಿ ಬರಿಲಾರ್ದಂತೆ ಬಂದಂಥ ಸಂದರ್ಭಗಳು ಇದ್ದಾವೆ. ಸೊ ನಮ್ಮ ಸರ್ಕಾರ ಒಂದು ಮನವಿ ಏನಪ್ಪ ಅಂತಂದರೆ, ಈ ಸ್ಟೂಡೆಂಟ್ಸ್ ಎಕ್ಸಾಮಿನೇಷನ್ ಒಂದು ನಡೆಸಬೇಕು. ಅದೇ ರೀತಿ ಈ ಒಂದು ಹಗರಣಕ್ಕೆ ಕಾರಣವಾದಂಥ ರೆಸ್ಪಾನ್ಸಿಬಲ್ ಆದಂಥ ಒಂದು ಅಥಾರಿಟೀಸ್ನ ಸಸ್ಪೆಂಡ್ ಮಾಡಬೇಕು. ಅದೇ ರೀತಿ ರಿಸೈನು ಮಾಡಬೇಕು ಮತ್ತು CBI ತನಿಖೆನೂ ಆಗಬೇಕು. ಆಗಲು ಮತ್ತು ಈ ಹಿನ್ನೆಲೆ 3 ವರ್ಷದಿಂದ 400 ಕಾಲೇಜ್ ಶಾಲೆಗಳಲ್ಲಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗಿಲ್ಲ. ಸೊ ಪರ್ಮನೆಂಟ್ ಆಗಿ ಟೀಚರ್ಸ್ನ ರಿಕ್ರೂಟ್ ಮಾಡಬೇಕು. ಅದೇ ರೀತಿ ಗೌರ್ಮೆಂಟ್ ಅಕೌಂಟಬಿಲಿಟಿ ತಗೋಬೇಕು ಎನ್ನುತ್ತಾ ನಮ್ಮ ಒಂದು ಪ್ರತಿಭಟನೆಯನ್ನು ಮಾಡುತ್ತಿದ್ದೇವೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.